ಇರ್ಬೋದಾ? ಅಯ್ಯೋ, ನನ್ನ ಲೆನ್ಸು. ಕಣ್ಣು. ಏನು ಕಾಣ್ತಿಲ್ವಲ್ಲ? ನಾನು ಬಂದಿದ್ದೆ ದಾರಿನ. ಏನ್ರಿ ಮಾಡ್ತಿದ್ರಿ? ನಾನೇನು ಮಾಡಿದೆ? ನೀವೇ ತಾನೇ ನನ್ನನ್ನು ಹಿಡ್ಕೊಂಡಿದ್ದು, ಅದಕ್ಕೆ ನಾನು ನಿಮ್ಮ ಮೇಲೆ ಬಿದ್ದೆ. ಈ ಕಾಡ್ ದಾರಿಲಿ ಅದು ಯಾರ್ದೋ ಮನೆಗೆ ಯಾಕೆ ಬಂದಿದ್ರಿ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಪಾತಕ್ಕೆ ಬೀಳ್ತಿದ್ರಿ ನೀವು. ಚಿರಾಗ, ಇಲ್ಲಿ ಎಲ್ಲೋ ಸಂತೆ ಇದೆ ಅಂತ ಹೇಳಿದ್ರು. ಸೊ ನಿಮಗೋಸ್ಕರ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ ತರೋಣ ಅಂತ ಹೋದೆ. ಬಟ್ ದಾರಿ ಮಿಸ್ ಆಗೋಯ್ತು. ಹಂಗಾದಾಗ ಒಂದು ಫೋನ್ ಮಾಡ್ಬೇಕು ತಾನೆ? ಫೋನ್ ಸ್ವಿಚ್ ಆಫ್. ಸರಿ ಆಯಿತು. ಈ ಜಾಗ, ಈ ಮನೆ ಎಲ್ಲ ಸರಿ ಇಲ್ಲ, ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂತ ದೀಪ ಅವ್ರು ಹೇಳ್ತಿದ್ರು. ಬನ್ನಿ ಮನೆಗೆ ಹೋಗೋಣ. ಓಕೆ. ಬಟ್ ಅಲ್ಲಿ ಯಾರ್ದೋ ಮನೆ ವಿಷಯ ನಮಗೆ ಯಾಕ್ರಿ? ಬನ್ನಿ ಮೊದಲು ಬನ್ನಿ. ಈ ದಾರಿ ಸರಿ ಇಲ್ಲ, ನಡ್ರಿ ಹಂಗೆ ಹೋಗೋಣ. ಬನ್ನಿ ಹಿಂಗೆ ಹೋಗ್ಬೇಕು. ಅಲ್ಲ ಚಿರಾಗ್, ಆ ಮನೆ ಬಗ್ಗೆ ಹೇಳಿದ್ರು ಮತ್ತೇನ್ರಿ ಕೇಳ್ತೀರಾ? ಬನ್ನಿ ಸರಿ. ಒಂದು ನಿಮಿಷ ನನ್ನ ಮಾತು ಕೇಳಿ. ಆ ಮನೆ ಯಾಕೆ ದಿಶಾ? ಏನ್ರಿ ಆ ಮನೆ ಕಡೆ ಹೋಗಿದ್ರ? ಓ, ತಲೆ ಸರಿ ಇದೆಯಾ ನಿಮಗೆ? ಆ ಪಾಳು ಮನೆ ಕಡೆಗೆ ಯಾರು ಹೋಗ್ತಾರಾ? ನಾನಲ್ಲ, ಇವ್ರು ಹೋಗಿದ್ದು. ಆ ಜಾಗ ಸರಿ ಇಲ್ಲಮ್ಮ. ಆ ಜಾಗ ತುಂಬ ಕೆಟ್ಟ ಜಾಗ ಕಣಮ್ಮ. ಆ ಮನೆ ತುಂಬ ದೆವ್ವ ಭೂತಗಳಿದ್ದಾವೆ. ಆ ಮನೆಗೆ ಹೋಗಿ ಬಂದರೆ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವ್ರ ಕತೆ ಅಷ್ಟೇ ನೋಡಮ್ಮ. ಆಗಿದ್ದಾಗೋಯ್ತು. ನಮ್ಮೂರು ದೇವಸ್ಥಾನದ ಹತ್ರ ಒಂದು ಕೆರೆ ಇದೆ, ಅಲ್ಲಿ ಹೋಗಿ ಮುಳುಗ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಕೆರೆಯಲ್ಲಿ ಮುಳುಗ್ಬೇಕಾ? ಏನಮ್ಮ ಹೇಗೆ ಹೇಳ್ತಾ ಇದೀಯಾ? ನಿನ್ನ ಗಂಡ ಇದ್ದಾನಲ್ಲ, ಕರ್ಕೊಂಡು ನಡಿ. ಬಾರಮ್ಮ, ಕೆಟ್ಟ ದೃಷ್ಟಿ ಕಮ್ಮಿ ಆಗುತ್ತೆ. ಬನ್ನಿ, ಬೇಕಾದ್ರೆ ನಿಮ್ಮ ಜೊತೆ ನಾನು ಮುಳುಗ್ತೀನಿ. ಬನ್ನಿ ಬನ್ನಿ ಅಮ್ಮ, ನಿಮಗೆ ತೊಂದರೆ ಆಗೋದು. ಬನ್ನಿ ಬನ್ನಿ ಬಾರಮ್ಮ. ಬಾರಮ್ಮ. ಬನ್ನಿ ಬನ್ನಿ. ಬನ್ನಿಮ್ಮ, ಬನ್ನಿ ಬನ್ನಿ. 3 ಸತಿ ಮುಳುಗೆದಳಿ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರೆ, ಏನಪ್ಪ ಮಾಡಲಿ ಈಗ? ಕೆರೆಯಲ್ಲಿ ಮುಳುಗಿದ್ರೆ ನನ್ನ ಬಣ್ಣ ಹಾಳಾಗಿ ನಾನೇ ದೀಪ ಅನ್ನೋ ಸತ್ಯ ಎಲ್ಲರೂ ಮುಂದೆ ನನ್ನ ಹಸ್ಬೆಂಡ್ಗೆ ಗೊತ್ತಾಗತ್ತೆ. ಹೆಂಗಾದರೂ ಮಾಡಿ ನಾನು ಕೆರೆಯಲ್ಲಿ ಮುಳುಗದೆ ಇರೋ ಥರ ಮಾಡಪ್ಪ. ಹೋಗಮ್ಮ, ಏನು ನಿಂತ್ಕೊಂಡು ನೋಡ್ತಾ ಇದೀಯಾ? ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಒಂದೆರಡು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 3 ಸತಿ ಮುಳುಗೆದೇಳು, ಎಲ್ಲ ಒಳ್ಳೇದಾಗತ್ತೆ.
ಅಳಿಯಂದ್ರೆ ಏನ್ ಮಾಡ್ತಾ ಇದ್ದೀರಾ? ಮತ್ತೆ ದಿಶಾ ಅವ್ರು ಅದ್ಯಾವ್ದೋ ಪಾಳು ಬಿದ್ದಿದ್ ಮನೆಗೆ ಹೋಗಿದ್ರು, ಅದಕ್ಕೆ ಇವರೆಲ್ಲ ಈ ಕೆರೆಯಲ್ಲಿ ಮುಳುಗಿದ್ರೆ ದೃಷ್ಟಿ ಹೋಗುತ್ತೆ ಅಂದ್ರು, ಅದಕ್ಕೆ ಬಂದ್ವಿ. ಯಾರು ನಿಮ್ಗೆ ಹೇಳಿದ್ದು ಪಾಳ್ ಮನೆಗೆ ಹೋದ್ರೆ ಕೆಟ್ಟ ದೃಷ್ಟಿ ಬೀಳುತ್ತೆ ಅಂತ? ಯಾಕಕ್ಕ ನೀನು ಗೊತ್ತಿಲ್ವಾ? ಅದೆಲ್ಲ ಅವ್ರವ್ರ ನಂಬಿಕೆ ಅಷ್ಟೇ. ಹಾಗಂತ ಹೊಸದಾಗಿ ಮದುವೆ ಆಗಿರೋ ದಂಪತಿಗಳನ್ನ ನೀರಿನಲ್ಲಿ ಮುಳುಗಿಸ್ತಾರ? ಆ ಮೊಸಳೆ ಇದೆ ಅಂತ ಗೊತ್ತಿಲ್ವಾ ನಿಮ್ಗೆ? ಮೊಸಳೆನಾ? ಹಾಗಂತ ಕಮಲಕ್ಕನೇ ಹೇಳಿಲ್ವಾ? ಅವರು ಬಟ್ಟೆ ಒಗೆಯಕ್ಕೆ ಅಂತ ಇಲ್ಲಿ ಬಂದಿದ್ರಂತೆ. ಆಗ ಮೊಸಳೆ ಅವ್ರ ಮೇಲೆ ದಾಳಿ ಮಾಡಿಬಿಡ್ತಂತೆ. ಹೆದರ್ಕೊಂಡು ಎದ್ನೋ ಬಿದ್ನೋ ಅಂತ ಬಂದು ನನ್ನ ಹತ್ರ ಹೇಳಿದ್ರು, ಮೊಸಳೆ ಇದೆ ಕಣಕ ಹೋಗ್ಬೇಡ ಅಂತ. ಅಮ್ಮ, ಇದು ದೇವ್ರ ಕೆರೆ ತಾನೆ, ಅಂಥದ್ರಲ್ಲಿ ಇಲ್ಲಿ ಹೆಂಗೆ ಮೊಸಳೆ ಬರುತ್ತೆ? ಕೆರೆನಲ್ಲಿ ಮೊಸಳೆ ಇದೆಯೋ ಇಲ್ವೋ ಅದನ್ನು ನೀನು ಆಮೇಲೆ ತನಿಖೆ ಮಾಡು. ನಾನಂತೂ ಅವರಿಬ್ಬರನ್ನ ನೀರಿನಲ್ಲಿ ಮುಳುಗಕ್ಕೆ ಬಿಡಲ್ಲ. ಅಳಿಯಂದ್ರೆ ನೀವೇನು ನೋಡ್ತಾ ಇದ್ದೀರಾ? ಬನ್ನಿ ಈ ಕಡೆ. ಅಲ್ಲ ಈಗ ನಾವು ಮುಳುಗಿಲ್ಲ ಅಂದ್ರೆ ಏನು ತೊಂದರೆ ಆಗಲ್ವಾ ಅಂತ. ಅಯ್ಯೋ, ಅದೆಲ್ಲ ಮೂಢ ನಂಬಿಕೆ. ಈಗಿನ ಕಾಲದವರಾಗಿ ನೀವು ಇದನ್ನೆಲ್ಲ ನಂಬ್ತೀರಾ? ಅಲ್ಲಿ ಮೊಸಳೆ ಇದೆ, ಕರ್ಕೊಂಡು ಬನ್ನಿ ಅವಳನ್ನ. ಬಾಮ. ಚಿರಾಗ್, ನೀವು ಮತ್ತೆನೇ ಹೇಳ್ತಿದ್ದಾರಲ್ವಾ? ಬನ್ನಿ, ಲೆಟ್ಸ್ ನಾಟ್ ರಿಸ್ಕ್ ಇಟ್. ಕಮ್ ಕಮ್. ಇವ್ರಿಗೆ ಎಷ್ಟು ಹೇಳೋರು ಅರ್ಥ ಆಗಲ್ಲ. ಏನೋ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹೇಳಕ್ಕೆ ಬರ್ತಾರೆ. ನಡೀರಿ ಹೋಗೋಣ. ಅಯ್ಯೋ, ಬಟ್ಟೆ ಎಲ್ಲ ನೆಂದೋಗಿದೆಯಲ್ಲ ಮಗಳೇ. ಸದ್ಯ ಸಮಯಕ್ಕೆ ಸರಿಯಾಗಿ ಬಂದು ನಾನು ನಿನ್ನ ಮುಳುಗೋದನ್ನ ತಪ್ಪಿಸ್ದೆ ಕಣೆ. ಓ ಅಮ್ಮ, ನೀನು ಬಂದಿರಲಿಲ್ಲ ಅಂದರೆ ದಿಶಾ ದೀಪ ಆಗೋಗ್ತಿದ್ಲು. ಅಲ್ಲಮ್ಮ, ಇವ್ರು ಯಾಕ ಪಾಳ ಮನೆಗೆ ಹೋಗ್ಬೇಕಾಗಿತ್ತು? ಏನೋ ಗೊತ್ತಿಲ್ಲದೆ ಹೋದೆ ಅಂತ ಹೇಳಿದ್ನಲ್ವಾ? ಆದರೂ ನಂಗೆ ನಂಬಿಕೆ ಬರ್ತಿಲ್ಲ. ಮೊದಲು ನೀನು ಪೊಲೀಸ್ ಬುದ್ಧಿನ ಬಿಡು. ಅಲ್ಲ ಕಣೋ, ದಿಶಾ ಈ ಊರಿಗೆ ಹೊಸಬ್ಳು. ಎಲ್ಲಿ ಹೋಗಬೇಕು, ಅಲ್ಲಿ ಏನಿದೆ, ಏನು ಎತ್ತ ಏನು ಗೊತ್ತಿಲ್ವಲ್ಲ ಅವಳಿಗೆ. ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಇರ್ಬೇಕಮ್ಮ. ಆಗದಿರೋ ಸಾಹಸಕ್ಕೆ ಯಾಕೆ ಹಾಕಬೇಕು?